ಮನದೊಳಗಡೆ ಏಸಿಕೆಯನ್ನು ತುಂಬಿಕೊಂಡು ಪರಮಾತ್ಮ ಎದುರಿಗೆ ಹೋಗಿ ಗೋವಿಂದ ವೆಂಕಟರಮಣ ಅಂದ್ರೆ ಎಲ್ಲಿಂದ ಕೊಡ್ತಾನೆ? ಈ ಮನದೊಳಗಡೆ ಭಕ್ತಿಯನ್ನು ತುಂಬಿಕೋಬೇಕು. ಕಷ್ಟ ಕೊಡ್ತಾನೆ ಇಲ್ಲ ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲ ಕಷ್ಟ. ಕಷ್ಟವನ್ನು ಕೊಟ್ಟಿದ್ದಾನೆ, ಆಮೇಲೆ ಏನ್ ಮಾಡ್ತಾನೆ ಅಂದ್ರೆ ಆ ಕಷ್ಟದಿಂದ ಅವನೇ ಕೈ ಹಿಡಿದ ಮೇಲೆ. ಯಾಕಂದ್ರೆ ಜೀವನದ ಅರ್ಥ ಗೊತ್ತಾಗಬೇಕಂದ್ರೆ ಕಷ್ಟಗಳು ಬರಬೇಕು ಮನುಷ್ಯ. ಜೀವನದ ಅರ್ಥ ಗೊತ್ತಾಗ್ಬೇಕಂದ್ರೆ ಕಷ್ಟಗಳು ಬರಬೇಕು, ಇಲ್ಲಾಂದ್ರೆ ಮನುಷ್ಯನಿಗೆ ಗೊತ್ತಾಗ್ತಾ ಇಲ್ಲ. ಈಗ ಬೆಳಕಿನ ಮಹಿಮೆ ಗೊತ್ತಾಗ್ಬೇಕಂದ್ರೆ ರಾತ್ರಿ ಆಗಬೇಕು, ಹೌದಿಲ್ಲ? ಬೆಳಕಿನ ಅನುಭವ ನಮಗೆ ಗೊತ್ತಾಗ್ಬೇಕಂದ್ರೆ ರಾತ್ರಿ ಆಗ್ಬೇಕು, ರಾತ್ರಿ ಅನುಭವ ನಮಗೆ ಆಗ್ಬೇಕಂದ್ರೆ ಬೆಳಕಾಗಬೇಕು. ಇಷ್ಟ ಹಂಗ ಜೀವನದಲ್ಲಿ ಸಂತೋಷದ ಅನುಭವ ನಮಗೆ ಸಿಗಬೇಕಂದ್ರೆ ಕಷ್ಟವನ್ನು ಅನುಭವಿಸಿದ ಮೇಲೆನೆ ಸಂತೋಷದ ಅನುಭವ ಸಿಗೋದು. ಹಾಗಾಗಿ ಪರಮಾತ್ಮನಲ್ಲಿ ನೀವು ಏನನ್ನಾದ್ರೂ ಬೇಡುವುದಾದ್ರೆ, ಭಗವಂತನೇ ನಿನ್ನ ಸನ್ನಿಧಾನಕ್ಕೆ ನಾನು ಬಂದಿನಪ್ಪ, ಕಷ್ಟಗಳನ್ನ ಕೊಡು, ನಾ ಬೇಡ ಅಂತೇನು ಅನ್ನೋದಿಲ್ಲ, ಬಂದ ಕಷ್ಟವನ್ನ ಸಹಿಸಿಕೊಂಡು ಬದುಕುವ ಶಕ್ತಿಯನ್ನು ಕೊಡು ಅಂತ ಕೇಳಿ ನೀವು ದೇವರೇ. ಬಂದ ಕಷ್ಟವನ್ನ ಸಹಿಸಿಕೊಂಡು ಬದುಕುವ ಶಕ್ತಿಯನ್ನು ಕೊಡು ತಂದೆ ಅಂತಾನೆ. ಅವಾಗ ನಿಮ್ಮ ಮನಸ್ಸಿಗೆ ಸಂತೋಷ ಆಗುತ್ತೆ, ಅವಾಗ ನಿಮ್ಮ ಮನಸ್ಸಿಗೆ ಸಂತೋಷ ಆಗುತ್ತೆ. ಅದನ್ನು ಬಿಟ್ಟು ಅದನ್ನು ಕೊಡು, ಇದನ್ನು ಕೊಡು, ಅದನ್ನು ಕೊಡು, ಇದನ್ನು ಕೊಡು ಅಂತ ಇದನ್ನ ಕೇಳೋರದಿಲ್ಲ. ನೀವೆಲ್ಲ ಯಾರಾದ್ರೂ ದೇವರಿಗೆ ಹೋಗಿ ನೀ ಎಲ್ಲಾ ಕೊಟ್ಟಿಯಪ್ಪ, ನಿನಗೆ ದೊಡ್ಡ ನಮಸ್ಕಾರ ಅಂತ ಮಾಡಿ ಬಂದಿರಿ? ನೀವೆಲ್ಲ ಎಲ್ಲಾ ಕೊಟ್ಟಿಯಪ್ಪ, ನಿನಗೆ ದೊಡ್ಡ ನಮಸ್ಕಾರ ಪರಮಾತ್ಮ ಅಂತ. ಜೀವರಾಶಿಗಳಿಗೆಲ್ಲ ಎಲ್ಲೆಂದಲ್ಲಿ ಆಹಾರ ಕೊಟ್ಟಿ, ಗಾಳಿ ಕೊಟ್ಟಿ, ಉಸಿರಾಡಕ ಜಗತ್ತಿನೊಳಗ ಸೂರ್ಯ ಚಂದ್ರಾದಿಗಳಿಟ್ಟು ಆರದ ದೀಪಗಳನ್ನಾಗಿ ನಮಗ ಮೈ ತುಂಬಾ ಶಕ್ತಿ ಕೊಟ್ಟಿ, ದುಡಿಯಕ ನೋಡಕ್ ಕಣ್ಣು ಕೊಟ್ಟಿ, ಇಷ್ಟೆಲ್ಲ ಕೊಟ್ಟ ಮೇಲೆ ಪರಮಾತ್ಮ ಎಲ್ಲವನ್ನ ಕೊಟ್ಟಿಯಪ್ಪ ಅಂತ ಅದಕ್ಕೆಲ್ಲಾರ ಯಾರ ನಮಸ್ಕಾರ ಮಾಡಿದೆ ನೋಡಿ? ಸುಮ್ಮನ ಆಸೆ ಅಷ್ಟು. ಅಲ್ಲಿ ಹೋಗೋದು, ಪರಮಾತ್ಮ ನಮ್ದೊಂದು 2 ಕೋಟಿ ರೂಪಾಯಿ ಕೆಲಸ ಆಗಿದೆ, ಅದು ಆಗ್ಬೇಕಪ್ಪ ಅಂತ ಕೇಳೋದು, ಇಲ್ಲ ಅಂದ್ರ ನಮ್ಮದು ಅದ ಐತಿ ಅದು ಆಗ್ಬೇಕಂತ ಕೇಳೋದು. ನಾವು ಒಳ ಕೇಳ್ತೀವಿ, ಕೆಲವರು ಹೊರ ಕೇಳ್ತೀವಿ. ನಾವು ಒಳ ಕೇಳ್ತೀವಿ, ಕೆಲವರು ಹೊರ ಕೇಳ್ತೀವಿ. ದೇವಸ್ಥಾನ ಗುಡಿ ಮನೆ ಕುಂತಿರ್ತಾರೆ ನೋಡಿ, ನೀವೆಲ್ಲ ಈಗ ಜಾಸ್ತಿ ಕಡಿಮೆ ಆಗೈತಿ. ಸರ್ಕಾರದ ಅಕ್ಕಿ ಫ್ರೀ ಕೊಡೋದು ಯಾರು ಬರೋದಿಲ್ಲ, ಕುಂದ್ರೋದಿಲ್ಲ. ಮಹಾರಾಷ್ಟ್ರದಲ್ಲಿ ಬಹಳ ಮಂದಿ ನೋಡಿ, ಕುಂದ್ರಾಪುರದಲ್ಲಿ ಅವರು ₹1 ₹2 ಕೇಳ್ತಿರ್ತಾರೆ ಹೊರ ಕೂತ್ಕೊಂಡು. ನಾವ್ ಒಳಗ್ ಹೋಗಿ ಲಕ್ಷ ಗಟ್ಟಲೆ ಕೇಳ್ತೀವಿ. ಅಂದ್ರೆ ನಾವ್ ಒಳಗ್ ಹೋಗಿ ಕೇಳೋರು ಇಂಟರ್ನ್ಯಾಷನಲ್ ಬೆಗರ್ಸ್, ಹೊರ ಕೂತಲ್ಲಿ ಕೇಳೋರು ಲೋಕಲ್ ಬೆಗರ್ಸ್, ಹೌದಿಲ್ಲ? ಎಲ್ಲರೂ ನಾವು ಬೆಗರ್ಸ್ ಅಂದ್ರೆ ಗೊತ್ತಾಗಲ್ಲ. ಬೆಗರ್ಸ್ ಅಂದ್ರೆ ಭಿಕ್ಷಕ. ಎಲ್ಲಾರು ನಾವು ಭಗವಂತನ ಮುಂದೆ ಭಿಕ್ಷಕರೇ ನಾವೆಲ್ಲ. ಅವನು ಕೇಳೋರು. ಹಾಗಾಗಿ ಅವನು ನಮಗೆ ಬೇಕಾಗಿದ್ದೀನಿ ಯಾವಾಗ ಕೊಡ್ಬೇಕು ಅವಾಗ ಕೊಡ್ತಾನ ಅವನು. ಈಗ ನೋಡ್ರಿ, ಆರೋಗ್ಯ ಇಲ್ಲ ಅಂದ ಮೇಲೆ ನಿಮ್ಮ ಹತ್ರ ₹1,00,00,000 ಇದ್ರದು ಎದಕ್ಕನ ಬರ್ತೈತೆ? ಕೋಟಿಗಟ್ಟಲೆ ಇರ್ತೈತಿ, ಸಾವಿರಾರು ಕೋಟಿ ಇರ್ತೈತಿ, ಲಕ್ಷಾಂತರ ರೂಪಾಯಿ ದುಡ್ಡು ಇರ್ತೈತಿ. ಆದ್ರೆ ಅವನಿಗೆ ಶುಗರ್ ಬಂದಿರ್ತೈತಿ. ಏನ್ ಮಾಡ್ಬೇಕು? ಏನು ಮಾಡಂಗಿಲ್ಲ. ಬರೀ ಅದ್ ಎದ್ರಾಗ ಏನೋ ಉಣ್ತಾರ ಅವ್ರ ಅದನ್ನಷ್ಟು ತಿನ್ಬೇಕು, ಸಿಹಿ ಏನು ತಿನ್ನಂಗಿರೋದಿಲ್ಲ. ಬರೀ ನವಣಕ್ಕಿ ಉಣ್ಬೇಕಂತಾರ, ಬರೀ ರಾಗಿ ಮುದ್ದೆ ಉಣ್ಬೇಕಂತ ಹೇಳ್ತಾರ. ಸಪ್ಪನ್ ತಿನ್ನಂಗಿಲ್ಲ ಅತಿಯಾಗಿ, ಖಾರ ತಿನ್ನಂಗಿಲ್ಲ ಅತಿಯಾಗಿ, ಹುಳಿ ತಿನ್ನಂಗಿಲ್ಲ, ಅತಿಯಾಗಿ ಸಿಹಿ ತಿನ್ನಂಗಿಲ್ಲ, ಸಪ್ಪಂದ ತಿನ್ಬೇಕು. ನೀವು ಗುಡಿಸಲು ಮನೆಯಾಗಿದ್ರೆ ಕೂಡ ಎಷ್ಟು ನೆಮ್ಮದಿ ಆಗಿದ್ರೆ ನೋಡ್ರಿ. ಅಮಾವಾಸ್ಯೆ ಉಣಿ ಬಂತಂದ್ರೆ ಹೋಳಿಗೆ ಮಾಡ್ಕೊಂಡು ಹೋಗ್ತೀರಿ, ಹುಗ್ಗಿ ಮಾಡ್ಕೊಂಡು ಹೋಗ್ತೀರಿ. ನೆಮ್ಮದಿ ಇದಲ್ಲ, ಇನ್ನೇನ್ ಬೇಕಾಗಿರಿ? ಏನ್ ₹1,00,00,000 ಇದ್ರು ಅಂತ ನೆಮ್ಮದಿ ಏನು? ಕೋಟಿ ಇದ್ರ ನೆಮ್ಮದಿ ಅಲ್ಲ, ಆರೋಗ್ಯ ಇದ್ರ ನೆಮ್ಮದಿ. ಆರೋಗ್ಯವೇ ಮಹಾಭಾಗ್ಯ. ಭಗವಂತನ ಹತ್ರ ನೀವು ಕೇಳೋಕ್ ಹೋಗದಾಗ ಭಗವಂತನೇ ಕಷ್ಟವನ್ನು ಕೊಡು, ಅದನ್ನ ಎದುರಿಸುವ ಶಕ್ತಿಯನ್ನು ಕೊಡು, ಅದರ ಜೊತೆಗೆ ನನಗೆ ಆರೋಗ್ಯವನ್ನು ಕೊಡು ಅಂತ ಬೇಡ್ರಾತ. ಆಯ್ತಾ? ಅದ್ರ ಜೊತೆಗೆ ನನಗೆ ಆರೋಗ್ಯವನ್ನು ಕೊಡು ಪರಮಾತ್ಮ ಅಂತ ಬೇಡ್ರಿ. ಆರೋಗ್ಯ ಒಂದಿದ್ರೆ ಮನುಷ್ಯ ದುಡಿದು ಬದುಕಬಹುದು, ಹೌದಿಲ್ರಿ? ಆರೋಗ್ಯವನ್ನು ನಿಮ್ಗಿತ್ತಂದ್ರೆ ದುಡಿದು ಬದುಕಬಹುದು ಮನುಷ್ಯ.
ಆರೋಗ್ಯವೇ ಇಲ್ಲ ಅಂದ್ರೆ ಹೆಂಗ್ ದುಡಿಬೇಕು ಅದಕ್ಕೆ? ಒಂದ್ ಸ್ವಲ್ಪ ಲಾಸ್ ಆಕತಿ, ಒಂದ್ ಸ್ವಲ್ಪ ಹೆಚ್ಚಾಕತಿ, ಅದನ್ನ ಸುಧಾರಿಸ್ಕೊಂಡು ಹೋಗ್ಬೇಕು. ಅದನ್ನ ಬಿಟ್ಟು ತಲೆ ಕೆಡಿಸ್ಕೊಂಡು ಏನೇನೋ ಮಾಡಕ್ ಹೋಗ್ಬಾರ್ದು. ಯಾಕಂದ್ರೆ ನಾವು ಬಯಸಿದ್ದೆಲ್ಲ ನಮಗೆ ಸಿಗೋದಿಲ್ಲ. ನಾವ್ ಏನ್ ಬಯಸ್ತೀವೋ ಅದು ಯಾವುದು ನಮಗೆ ಸಿಗೋದಿಲ್ಲ. ಸಮಯ ಬಂದಾಗ ಎಲ್ಲದೂ ಕೂಡ ನಮ್ಮನ್ನು ಬಿಟ್ಟು ಹೋಗ್ತಿರ್ತದೆ. ಬಸ್ ಸ್ಟ್ಯಾಂಡ್ ಇದ್ದಾಗ ನೀ ಎಷ್ಟೇ ಪ್ರೀತಿಯಿಂದ ಪ್ರೀತಿ ಮಾಡಿರ್ತಕ್ಕಂಥ ಹೆಂಡತಿ ಆಗಿರಬಹುದು, ಗಂಡ ಆಗಿರಬಹುದು, ಒಂದಿನ ಭಗವಂತ ಕರೆದಾಗ ಹೋಗ್ಲೇಬೇಕು. ಹೌದಿನ ಬಿಟ್ಟು ಹೌದಿಲ್ಲ. ಎಷ್ಟೇ ಸ್ನೇಹಿತನಾಗಿರ್ಬೋದು, ಅವನ ಎಷ್ಟೇ ಆತ್ಮವಿಶ್ವಾಸಿ ಆಗಿರ್ಬೋದು, ಸಮಯ ಬಂದಾಗ ಅವನು ಕೂಡ ಬಿಟ್ಟು ಹೋಗ್ತಾನೆ. ಯಾರನ್ನ ಜೊತೆಗೆ ಅದಾರೇನು ಕೊನೆಯವರೆಗೆ ಹೇಳ್ರಿ. ಮತ್ತೆ ನಾವು ಸಣ್ಣವ್ರಿದ್ದಾಲಿದ್ದ ಇಲ್ಲಿವರೆಗೂ ನಾವು ಹಿಂಗಾದೀವಿ ಅನ್ನೋರು ಯಾರಾದ್ರೂ ಹೇಳ್ರಿ. ಸಣ್ಣವರಿದ್ದಾಗಲಿಂದ ನಾವು ಹಿಂಗಾದೀವಿ ಅನ್ನೋರು ಯಾರಾದ್ರೂ ಹೇಳ್ರಿ. ಅಂತಿರ್ತೀವಿ, ನಿನ್ನ ಬಿಟ್ಟರೆ ನಮ್ಗೆ ಇರಕ್ ಆಗೋದಿಲ್ಲ ಅಂತ. ಆದ್ರೆ ಸಮಯ ಎಲ್ಲರನ್ನೂ ಕೂಡ ಒಂದಿನ ದೂರ ಮಾಡಬೇಕು. ಅದಕ್ಕೂ ಹೊಂದಿಕೊಂಡು ಬದುಕೋದು ಕಲಿಬೇಕು ನಾವೆಲ್ಲ. ಅದಕ್ಕೆ ಮನಸ್ಸು ನೋವು ಮಾಡಿಕೊಂಡು ಮುಂದೆ ಆಗ್ತಕ್ಕಂಥ ಜೀವನದ ಕಾರ್ಯವನ್ನು ಕೈ ಬಿಡಬೇಕು. ಮನಸ್ಸು ಕೆಡಿಸಿಕೊಂಡು ಎಲ್ಲಿಗೋ ಹೋಗಬಾರ್ದು, ಏನೋ ಮಾಡ್ಕೋಬಾರ್ದು. ತಿಳ್ಕೊಂಡಿರ್ಬೇಕು ಜೀವನ ಅಂದ್ರೆ ಏನು, ಇಷ್ಟ ಜೀವನ. ಯಾವುದು ನಮ್ಮ ಬಳಿ ಇರಬೇಕಂತ ಅವನು ನಿರ್ಧಾರ ಮಾಡ್ಯಾನೋ ಅದು ನಮ್ಮ ಜೊತೆ ಇರ್ತೈತಿ. ಯಾವುದು ನಮ್ಮ ಬಳಿ ಇರಬಾರ್ದಂತ ಅವ್ನು ತೀರ್ಮಾನ ಮಾಡ್ಯಾನೋ ಅದು ಒಂದಿನ ನಮ್ಮನ್ನು ಬಿಟ್ಟು ಹೋಗ್ತೈತೆ ಅನ್ನೋದು ನಮ್ಗೆ ಗೊತ್ತಿರಬೇಕು. ಅದರಾಗ ಸಂತೋಷ ಪಟ್ಟು ಬದುಕಬೇಕು. ನಮಗೆ ಬೇಕಾಗಿದ್ದನ್ನು ಅವನು ಕೊಡುತ್ತಾನೆ. ಕೊಡುವವರೆಗೂ ನಮಗೆ ತಾಳ್ಮೆ ಇರಬೇಕು. ತಾಳ್ಮೆಯಿಂದ ಕಾದ್ರೆ ಭಗವಂತ ಎಲ್ಲವನ್ನು ಕೊಡ್ತಾನೆ. ಈಗ ನಿಮಗೆಲ್ಲ ಆರೋಗ್ಯ ಕೊಟ್ಟ ನಾವುದಿಲ್ಲ ದೇವರು, ಅದೇ ದೊಡ್ಡ ಭಾಗ್ಯ. ಅದೇ ದೊಡ್ಡ ನಮಗೆ ಪ್ರಕೃತಿ ಕಲಿಸ್ತಾ ಇದೆ. ಜಗತ್ತಲ್ಲಿ ನಾವು ಹೆಂಗ್ ಬದುಕಬೇಕನ್ನೋದನ್ನ ಈ ಇಡೀ ಪರಿಸರನೇ ನಮಗೆ ಕಲಿಸ್ತಾ ಇದೆ. ಅದನ್ನ ನಾವು ನೋಡಿ ಕಲಿಬೇಕಷ್ಟೇ. ನಾವು ಕಲಿತಾ ಇದ್ದೀವಿ. ಈಗ ನಿಮ್ಮ ಮನೆಯಿಂದ ಬಚ್ಚಲ ನೀರು ಹರಿಯೋ ಜಾಗದಾಗ ಒಂದು ತೆಂಗಿನ ಮರ ಹಾಕ್ತೀರಿ. ಏನ್ ಮಾಡ್ತೀರಿ? ನಿಮ್ಮ ಮನೆಯಾಗ ಬಚ್ಚಲ ನೀರು ಹರಿಯೋ ಜಾಗದಾಗ ಒಂದು ತೆಂಗಿನ ಮರ ಹಾಕ್ತೀರಿ. ಅದು ತೆಂಗಿನ ಮರ ಬೆಳೆದ ಮೇಲೆ ತೆಂಗಿನಕಾಯಿ ಬಿಡ್ತದೆ. ತೆಂಗಿನಕಾಯಿ ಬಿಟ್ಟಾಗ ಅದ್ರೊಳಗೆ ಬಚ್ಚಲ ನೀರು ಇರ್ತವೆ. ಬಚ್ಚಲ ನೀರು ಇರ್ತವೆ. ಏನಿರ್ತಾವ? ಎಳೆನೀರು ಇರ್ತಾವೆ. ಅದ್ರಾಗ ಏನಿರ್ತಾವು? ಎಳೆನೀರು. ಹಂಗ ಬಚ್ಚಲ ನೀರಿನಾಗ ಬೆಳೆದಿರ್ತಕ್ಕಂಥ ತೆಂಗಿನ ಮರದ ಹೆಂಗ್ ಎಳೆನೀರು ಇರ್ತಾವೋ, ಕಷ್ಟಗಳಲ್ಲಿ ನೋವಿನಲ್ಲಿ ನಾವು ಬದುಕಿದ್ರು ಕೂಡ ನಮ್ಮ ಹೃದಯದೊಳಗಡೆ ಪ್ರೇಮ ತುಂಬಿರಬೇಕು, ಭಗವಂತನ ಮೇಲೆ ಭಕ್ತಿ ತುಂಬಿರಬೇಕು. ಅವಾಗ ಸಾರ್ಥಕ ಆಗ್ತೈತಿ ಜನ್ಮ. ಅವಾಗ ಈ ಜನ್ಮ ಸಾರ್ಥಕ ಆಗ್ತೈತಿ. ಇಲ್ಲದ್ರೆ ಸಾರ್ಥಕ ಆಗುದಿಲ್ಲ. ಅದು ಏನಾರ ನಾನು ಬಚ್ಚಲ ನೀರ್ನ ಬೆಳೆದೇನೆ ಅಂತಂದೇಳಿ ಹಂಗ ಜೋತ್ಕೊಂಡು ಕುಂತಿದ್ರೆ ಬೆಳೆ ಬಿಡ್ತೇನೆ ಗಿಡ. ಅದು ಎಷ್ಟು ನಮಗೆ ಪಾಠ ಕಲಿಸ್ತೈತಿ ನೋಡು. ನೀ ಎಲ್ಲೇ ಬೆಳೆದ್ರು ಕೂಡ ನೀನು ಈ ಹೃದಯದೊಳಗಡೆ ಏನ್ ತುಂಬಬೇಕಂದ್ರೆ ಪ್ರೀತಿಯನ್ನ, ಭಕ್ತಿಯನ್ನ ತುಂಬಿಕೊಂಡು ನೀನು ಬೆಳೆ ಅಂತ ಹೇಳಿ. ಹಂಗ ನಾವು ಕೂಡ ಬೆಳಿತೇವೆ. ಇನ್ನೊಬ್ರು ಕೊಂಡು ಹುರ್ಕೋಬಾರ್ದು. ಅವ ಹಂಗದನ ಇವ ಹಿಂಗದನ ಅಂತಂದೇಳಿ. ಒಂದು ಇದ್ರಾಗ ಅಡಿದಾಗ ಏನಾಗಿತ್ತಂದ್ರ ಒಂದು ದೊಡ್ಡ ಮರ ಬೆಳೀತು. ಅದ್ರ ಬುಡಕ್ಕ ಒಂದು ಹುಲ್ಲಿನ ಗಿಡ ಹುಟ್ಟಿತ್ತು, ಕರಿಕೆ ಪಾಸಿ. ಇದು ಮರ ಹೇಳ್ದಂತ ದಿನಾಲೆ ನಾ ಇವತ್ತೆಷ್ಟೆತ್ರ ಬೆಳೆದಿನಿ ನೋಡಿ, ನಿನ್ ಕೈಲಿ ಆಗವಂತ ಬೆಳೆಯಕ. ಕೃಷ್ಣ ಕೃಷ್ಣ. ನಾ ಇಷ್ಟೆತ್ರ ಬೆಳೆದಿನಿ ನೋಡಿ, ನಿನ್ ಕೈಲಿ ಬೆಳೆಯಕ್ ಆಗವಲ್ಲ ಅಂತ ದಿನ ಅದಕ್ಕೆ ಈ ಆಳ್ಸೋದಿಲ್ಲ. ಪಾಪ ಅದು ಹುಲ್ಲು ಕರಿಕೆ ಏಟ್ ಬೆಳೆದ್ರೆ ಏನಾಯ್ತು? ಒಂದು ಗೇಮ್ ಮುಂದೆ ಬೆಳೆ ಕಡೆ ಮಸ್ತ್ ಆಯ್ತು. ಹೌದಿಲ್ಲ? ಅತಿ ಹೆಚ್ಚು ಬೆಳೆದ್ರೆ ಮೊಣಕಾಲ ಮಠ ಬೆಳಿಬೋದು ಅಷ್ಟ ಹುಲ್ಲು. ಅದು ಪಾಪ ಸುಮ್ಮನೆ ಇರ್ತದ. ಇದು ದಿನ ಅನ್ನೋದೈತೆ, ನಾ ಇವತ್ತೆಷ್ಟು ಬೆಳೆದಿನಿ ನೋಡ್, ನಾ ಇವತ್ತೆಷ್ಟು ಬೆಳೆದಿನಿ ನೋಡ್ ಅಂತಂದೇಳಿ ದಿನ ಅನ್ನೋದ. ಅದು ಪಾಪ ಕರಿಕೆ ಪಾಯಿ ಸುಮ್ಮನೆ ಇತ್ತಂತ ಅದು ಅನಿಸ್ಕೊಂಡು ಹೋದು ಬಿಡ. ಅವ್ನಿಗೆ ಬೆಳೆ ಶಕ್ತಿ ಕೊಟ್ಟ ದೇವ್ರು, ನನಗೆ ಕೊಟ್ಟಲ್ಲಿ ಏನು ಮಾಡಕೈತಿ, ಎಷ್ಟು ಕೊಟ್ಟ ನಷ್ಟ ಬೆಳೆ ನಾನು ಅನ್ಕೊಂಡೆ. ಒಂದಿನ ಏನಾತಂದ್ರೆ ಮುಂಗಾರಿ ಗುಡುಗು ಸಿಡ್ಲಿಗೆ ಜೋರ್ ಗಾಳಿ ಬೀಸಿ ಮರ ಬುಡ ಸಮೇತ ಬಿದ್ದು ಬಿಡ್ತದೆ. ಮುಂಗಾರಿ ಗಾಳಿ ಬೀಸಿ ಬುಡ ಸಮೇತ ಮರ ಬಿದ್ದು. ಅವಾಗ ಆ ಹುಲ್ಲು ಹೇಳಿದ್ದೇನೆ, ನೋಡಪ್ಪ ದಿನ ಹೇಳಿದೀನಿ ಎಷ್ಟು ಬೆಳೆದಿ ನೋಡ್, ನಾ ಎಷ್ಟು ಬೆಳೆದಿ ನೋಡ್ ಅಂತಂದೇಳಿ. ಆದ್ರೂ ಒಂದಿನ ಕೆಳಗೆ ಬಿದ್ದಲ್ಲಿ ಇನ್ನೇನು ಬೆಳೆ.
ನೀನು ಬೆಳೆದೆ ಅನ್ನುವ ಅಹಂಕಾರದಿಂದ ಮೇಲೆ ಹೋದೆ. ನಾನು ದೇವರೇ ನನಗೆ ಎಷ್ಟು ಕೊಟ್ಟಿ ನಾನು ಅಷ್ಟಾಗಿರ್ಬೇಕು ಅಂತ ಇಲ್ಲಿದ್ದೆ.